ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನನ್ನಲ್ಲಿ ಮನೋಬುದ್ಧಿಗಳನ್ನು ಸಂಲಗ್ನ ಮಾಡಿದವನು ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನೇ ಕಾರಣಭೂತವೆಂದು ತಿಳಿದು ಮರಣ ಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ನನ್ನನ್ನು ಸೇರಿಕೊಳ್ಳುತ್ತಾನೆ. ಕೃಷ್ಣ ಪುರುಷೋತ್ತಮ. ಬ್ರಹ್ಮ ಅಂದರೆ ಏನು? ಆಧ್ಯಾತ್ಮ ಅಂದರೇನು? ಕರ್ಮ ಅಂದರೇನು? ಆದಿಭೂತ ಅಂದರೇನು? ಆದಿದೈವ ಅಂದರೇನು? ಅಕ್ಷರ ಎಂದರೆ ಎಂದು ನಾಶವಾಗದ್ದು. ಬ್ರಹ್ಮ ಎಂದರೆ ಸರ್ವಶ್ರೇಷ್ಠವಾದದ್ದು. ಆಧ್ಯಾತ್ಮ ಎಂದರೆ ದೇಹದೊಳಗೆ ಇರುವ ಜೀವಾತ್ಮ. ಕರ್ಮ ಎಂದರೆ ಜೀವಿಗಳ ಜನ್ಮಕ್ಕೆ ಮತ್ತು ಅಭ್ಯೋದಯಗಳಿಗೆ ಮಾಡುವಂತ ಕೆಲಸಗಳು. ಹುಟ್ಟು ಮತ್ತು ವಿನಾಶ ಈ ಎರಡು ಗುಣಗಳಿರುವ ಎಲ್ಲ ವಸ್ತುಗಳು, ಎಲ್ಲ ಪ್ರಾಣಿಗಳು, ಸ್ಥಾವರ ಜಂಗಮಾದಿಗಳು ಆದಿಭೂತಗಳೆಂದು ಹೇಳುತ್ತಾರೆ. ಸೂರ್ಯ ಚಂದ್ರಾದಿ ನಾಶವಿಲ್ಲದ ದೇವತೆಗಳು ಆದಿದೈವತಗಳೆಂದು ಕರೆಯಲ್ಪಡುತ್ತಾರೆ. ಸಮಸ್ತ ಪ್ರಾಣಿಗಳ ಹೃದಯವಂತರಾಳಗಳಲ್ಲಿ ಅಂತರ್ಯಾಮಿಯಾಗಿರುವ ನಾನೇ ಆದಿಯಜ್ಞನು, ಯಜ್ಞಪ್ರಭು. ಅಂತ್ಯಕಾಲದಲ್ಲಿಯಾದರೂ ನನ್ನನ್ನು ನಂಬಿ ನನ್ನನ್ನೇ ಸ್ಮರಿಸುತ್ತಾ ಮರಣ ಹೊಂದಿದವರೆಲ್ಲರೂ ನನ್ನನ್ನೇ ಸೇರುತ್ತಾರೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಮನುಷ್ಯರು ಮರಣಿಸುವ ಸಮಯದಲ್ಲಿ ಏನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮರುಗುವರೋ ಮರಣದ ನಂತರ ಅವರು ಅದೇ ಜನ್ಮವನ್ನು ಪಡೆಯುತ್ತಾರೆ. ಆದ್ದರಿಂದ ನನ್ನನ್ನು ಸ್ಮರಿಸುತ್ತಾ ಮರಣಿಸಿದವರೆಲ್ಲರೂ ನನ್ನನ್ನೇ ಸೇರಿ ಮುಕ್ತಿ ಪಡೆಯುತ್ತಾರೆ. ಈ ಕಾರಣದಿಂದ ಸರ್ವಕಾಲ ಸರ್ವ ಅವಸ್ಥೆಗಳಲ್ಲಿ ನೀನು ನನ್ನಲ್ಲಿಯೇ ಮನಸ್ಸನ್ನು ಕೇಂದ್ರೀಕರಿಸು. ಸಮಸ್ತ ಭಾರಗಳನ್ನು ನನಗೆ ಒಪ್ಪಿಸು. ನಿರಾಮಯನಾಗಿ ನೀನು ಯುದ್ಧ ಕರ್ಮವನ್ನು ಮಾಡು. ಮನೋಬುದ್ಧಿಗಳನ್ನು ನಿಯಂತ್ರಿಸಿ ಪ್ರಾಪಂಚಿಕವಾದ ವಿಷಯಾಸಕ್ತಿಗಳನ್ನು ಬಿಟ್ಟು ಅತಿಯಾದ ಸತಿ ಪುತ್ರ ಪೌತ್ರ ಧನ ಕನಕ ವಸ್ತು ವಾಹನಗಳ ವ್ಯಾಮೋಹಗಳನ್ನು ತ್ಯಜಿಸಿ ಬದುಕನ್ನು ಪರಮಾತ್ಮನಿಗೆ ಅರ್ಪಿಸಿ ಧ್ಯಾನಮಗ್ನನಾಗುವ ಜನರು ತಪ್ಪದೆ ಸದ್ಗತಿಯನ್ನು ಪಡೆಯುತ್ತಾರೆ. ಸನಾತನನು, ಸರ್ವಜ್ಞನು, ಸರ್ವಶಾಸಕನು, ಸೂಕ್ಷ್ಮರೂಪನು, ಸರ್ವಪೋಷಕನು, ಅಚಿಂತ್ಯನು, ಸೂರ್ಯಪ್ರಕಾಶನು, ಜ್ಞಾನದಾತನು ಆಗಿರುವ ಪರಮಾತ್ಮನು ಭೌತಿಕ ಜಗತ್ತಿಗೆ ಅತೀತನಾಗಿದ್ದಾನೆ. ಅಂತ್ಯಕಾಲದಲ್ಲಿ ಪರಮ ಭಕ್ತರಾದ ಜನರು ದೇಹಶಕ್ತಿಯನ್ನು ಎರಡು ಉಬ್ಬುಗಳ ಮಧ್ಯೆ ಪ್ರವೇಶಕ್ಕೆ ಸೇರಿಸಿ ವ್ಯಾಕುಲವಿಲ್ಲದ ಮನಸ್ಸಿನಿಂದ ನನ್ನನ್ನು ಸ್ಮರಿಸಿದರೆ ನಿಸ್ಸಂದೇಹವಾಗಿ ಅವರು ನನ್ನನ್ನೇ ಸೇರುತ್ತಾರೆ. ವೇದವಿದರಾದ ಪಂಡಿತರು ಪರಮಾತ್ಮನನ್ನು ಅಕ್ಷರ ನಾಶರಹಿತನೆಂದು ಪ್ರಸ್ತುತಿ ಮಾಡುತ್ತಾರೆ. ಓಂಕಾರ ಸ್ವರೂಪನಾದ ಪರಬ್ರಹ್ಮನು ಸೇರಲಿಕ್ಕಾಗಿ ಸನ್ಯಾಸರು ತಪವನ್ನು ಮಾಡುತ್ತಾರೆ. ಬ್ರಹ್ಮಚಾರಿಗಳು ವ್ರತ ದೀಕ್ಷೆಯನ್ನು ಆಚರಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.